ಪಾರದರ್ಶಕ ಆಡಳಿತ, ಪ್ರಾಮಾಣಿಕ ಆಡಳಿತ ಅನ್ನೋದು ಇದೇನಾ ಅಧ್ಯಕ್ಷರೇ? ಭಾಷಣಕ್ಕೆ ಮಾತ್ರ ಸೀಮಿತನ? ಅಂದ್ರೆ 40% ನುಡಿದಂತೆ ನುಡಿದಿದ್ದೇವೆ, 100ಕ್ಕೆ 100ರಷ್ಟು ಲೂಟಿ ಹೊಡೆಯೋದು ನಡೆಯದ? ಲೂಟಿ ದಲಿತ ವರ್ಗಕ್ಕೆ ಸೇರಿದ ಹಣವನ್ನು ಡಿಜಿಟಲೀಕರಣ ಆಗಿ ಆನ್ಲೈನ್ ಪದ್ಧತಿ ಅಳವಡಿಸಿಕೊಂಡಂತರೂ ಕೂಡ ಹಣಕಾಸು ಇಲಾಖೆ ಗಮನಕ್ಕೆ ಬರುವಂತೆ ವಹಿವಾಟು ನಡೆಸಕ್ ಸಾಧ್ಯ ಇದೆಯಾ? ಸಭಾಪತಿ ಈಗ ಎಂ ಬಿ ಪಾಟೀಲ್ ರೇ, ಲೂಟಿ ಹೊಡೆದಿದ್ರೆ ನಾನು ಈಲ್ಡ್ ಆಗಿಲ್ಲ, ನೀವು ಹಿರಿಯ ಸಚಿವರು, ಈಲ್ಡ್ ಆಗದೆ ಮಾತಾಡೋ ಸರಿನಾ? ಈಗ ಸರಿನಾ? ಎಷ್ಟು ಪರ್ಸೆಂಟ್ ಲೂಟಿ ನೀವೇ ಈಗ ಸಭಾಪತಿಗಳೇ? ಸಭಾಪತಿಗಳೇ ಇರ್ಬೋದು ಅಲ್ಲ, ಬೇರೆ ಬೇರೆ ಚೇರ್ ಇಂದ ಮಾತಾಡ್ತಾ ಇದ್ದಾರೆ. ಅವ್ರವ್ರ ಚೇರ್ ಅಲ್ಲಿ ಅವ್ರವ್ರಿಗೆ ಕೂರಕ್ ಕೇಳಿ, ಬೇರೆ ಬೇರೆ ಚೇರ್ ಇಂದ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದ ಕೂತ್ ಮಾತಾಡ್ತಾರೆ. ಮಾತಾಡಕ್ ಅವಕಾಶ ಇದೆಯಾ? ಅವಕಾಶ ಇದ್ರೆ ಹೇಳಿ. ಬೇರೆ ಬೇರೆ ಚೇರ್ ಇಂದ ಕೂತ್ಕೊಂಡು ಮಾತಾಡ್ಬೇಡಿ. ಎಲ್ಲಿ ಕೂತ್ಕೊಂಡು ಮಾತಾಡಿ. ಒಂದು, ನಿಮಗೆ ತುಂಬಾ ಜನ ಹೊಸಬರು ಬಂದಿದ್ದೀರಾ, ತುಂಬಾ ಜನ ಹಳುಬರು ಅನುಭವ ಇರೋರು ಇದ್ದಾರೆ. ನಿಮ್ಗೆ ಗೊತ್ತಿಲ್ಲದೆ ನೀವೇ ಆ ತಪ್ಪು ಮಾಡಿದ್ರೆ ಸದನದೊಳಗಡೆ ನೀವು ಏನ್ ಉತ್ತರ ಕೊಡ್ತೀರಿ, ಏನ್ ಮಾತನಾಡ್ತೀರಿ? ನೋಡಿ, ಒಂದು ನಿಯಮಗಳಿದೆ. ಯಾವತ್ತು ನಮ್ಮ ಕುರ್ಚಿ ಒಳಗಡೆ ಕೂತ್ಕೊಂಡಾಗ ಮಾತ್ರ ನಾವು ಎದ್ದು ನಿಂತು ಮಾತನಾಡುವಂತ ಅವಕಾಶಗಳಿದೆ. ನೀವು ಬೇರೆ ಬೇರೆ ಜೊತೆ ಹೋಗಿ ಕೂತ್ಕೊಂಡಾಗ ಆ ಚೇರ್ನಲ್ಲಿ ಎದ್ದು ನಿಂತು ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ನಿಯಮ ಬಾಹಿರ, ಕಾನೂನು ಬಾಹಿರ. ಅರ್ಥ ಮಾಡ್ಕೊಳ್ಳಿ. ನೀವು ಅದಿಟ್ಕೊಂಡು ನೀವು ಯಾರ ಅದನ್ನ ನಮಗ್ ಸಂಬಂಧಪಟ್ಟಿಲ್ಲ. ನೋಡಿ, ನಮಗ್ ಸಂಬಂಧ, ನಿಮ್ಮ ಚೇರಲ್ಲಿ ನೀವು ಕೂತ್ಕೊಳ್ಬೇಕು, ಎದ್ ನಿಲ್ಬೇಕು. ನೀವು ಎದ್ ನಿಲ್ಬೇಕಾದ್ರೂ, ನೀವು ಪ್ರೊಟೆಸ್ಟ್ ಮಾಡ್ಬೇಕಾದ್ರೂ ನಿಮ್ ಕುರ್ಚಿಲ್ ಕೊಡ್ಬೇಕು. ಇದು ನಾನು ಮಾಡಿರೋದಲ್ಲ, ನಾವು ಮಾಡಿರೋದಲ್ಲ, ಇದು ನಿಯಮ. ಇದು ಅರ್ಥ ಮಾಡ್ಕೊಳ್ಳಿ. ಅಲ್ಲ ಸಭಾಪತಿಗಳೇ, ಅವ್ರು ಮಾತನಾಡುವಾಗ ಏನ್ ಹೇಳ್ತಾರೆ ಈಗ ನೋಡಿ, ಅದು ಆಮೇಲೆ ನಾನು ಬರ್ತೀನಿ, ಇದಕ್ಕೆ ಬರ್ತಾ ಇದ್ದೀನಿ ನಾನು. ನೀವು ಮೊದಲು ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಕ್ಕೆ ಅದಕ್ಕೆ ಹೇಳಿದೆ, ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಸಭಾಪತಿಗಳೇ, ಈಗ ಸಂತೋಷ್ ಡಿಜಿಟಲೈಸ್ ಆಗಿದೆ. ಅವ್ರ ಬಗ್ಗೆ ಇದ್ಕೊಡಿ. ಅಲ್ಲ, ಅವ್ರ ರೂಲಿಂಗ್ ಕೊಡ್ಬೇಕಾದ್ರೆ ನಿಲ್ಲಿಸ್ತೇನೆ ಅವ್ರು ಹೇಳಿದಾಗ. ಈಗ ಡಿಜಿಟಲೈಸ್ ಆಗಿದೆ. ಈಗ ಡಿಜಿಟಲೀಕರಣ ಆದ್ಮೇಲೆ ಆನ್ಲೈನ್ ಪದ್ಧತಿ ಅಳವಡಿಸ್ಕೊಂಡ ನಂತರ ಯಾವುದೇ ವಹಿವಾಟು ನಡೆಸಿದ್ರು ಕೂಡ ಹಣಕಾಸು ಇಲಾಖೆ ಗಮನಕ್ಕೆ ಬರಲೇಬೇಕು. ಇಷ್ಟು ದೊಡ್ಡ ಮೊತ್ತದ ಹಣ ಬೇನಾಮಿ ಖಾತೆಗಳಿಗೆ ವರ್ಗಾವಣೆ ಆದ್ಮೇಲೂ ಕೂಡ ಹಣಕಾಸು ಇಲಾಖೆ ಗಮನಕ್ಕೆ ಬರಲಿಲ್ವಾ? ನೋಡಿ, ಒಂದು ಸನ್ಮಾನ್ಯ ಮಂತ್ರಿಗಳು ಪ್ರಸ್ತಾಪವನ್ನ ಮಾಡಿದ್ರು, ಆದ್ರೆ ಇದರೊಳಗಿರುವಂತ ಸೆಕೆಂಡ್ ಪ್ಯಾರನ್ನು ತಾವು ಓದಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಇಲ್ಲಿಯೇ ಪ್ರಸ್ತಾಪ ಆಗಿರುವಂತ ವಿಚಾರ ಅಂತ ಆದಾಗ ನಮ್ಮ ವಿವೇಚನೆಗೆ ಬರುವಂತದ್ದು. ಆದ್ರೆ ಇದು ಸಾರ್ವಜನಿಕವಾಗಿ ಬಂದ್ಬಿಟ್ಟಿದೆ. ಯಾವುದು ಇದು? ಇವರೇನು ಹೊಸದಾಗಿ ಇವರು ಕ್ರಿಯೇಟ್ ಮಾಡಿ ಓದ್ತಿರುವಂತದ್ದಲ್ಲ. ಹಾಗಾಗಿ ಇದು ಯಾವುದೇ ಹೊಸದಾಗಿ ನಾವು ಸದನದೊಳಗಡೆ ಅವ್ರು ಕುಂದು ತರುವಂತಹ ಮರ್ಯಾದೆಗೆ ಆದ್ರೆ ಮಾತ್ರ ಈಗ ಆಲ್ರೆಡಿ ಅದು ಆಗಿರುವಂತದ್ದು. ಹಾಗಾಗಿ ಇದು ಇಲ್ಲಿ ಪ್ರಸ್ತುತವಾಗಿರುತ್ತೆ, ಅಪ್ರಸ್ತುತ ಆಗೋದಿಲ್ಲ ಅಂತ ಹೇಳಿ ಅದ್ರ 2ನೇ ಪ್ಯಾರ ಓದು ನೋಡಿ. ಇಲ್ಲೇ ನೀವು ನೆಕ್ಸ್ಟ್ ಈಗ 307 ಓದಿದಿರಿ. ಅದ್ರ ಕೆಳಗಡೆ ಪರಂತು ಸಭಾಪತಿಯವರು ಅಂತ ಆರೋಪವು ಸದನದ ಮರ್ಯಾದೆಗೆ ಕುಂದು ತರುವಂತಹುದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆಯಾಗುವುದಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಸದಸ್ಯರು ಅಂತ ಯಾವುದೇ ಆರೋಪ ಮಾಡುವುದು ನಿಷೇಧಿಸಬಹುದು. ಬಟ್ ಏನಾಗಿದೆ ಅಂದ್ರೆ, ಇಲ್ಲಿ ಎಲ್ಲೂ ಇದು ಪ್ರಸ್ತಾಪ ಆಗದೆ ಇಲ್ಲಿ ಏಕಾಏಕಿ ಪ್ರಸ್ತಾಪ ಆದ್ರೆ ಅದನ್ನ ನಿಷೇಧ ಮಾಡಬಹುದು. ಇದು ಸಾರ್ವಜನಿಕವಾಗಿ ಆಗ್ಬಿಟ್ಟಿದೆ. ಹಾಗಾಗಿ ಸಭಾಧ್ಯಕ್ಷರೇ, ಸಾರ್ವಜನಿಕರಾಗಿರ್ತಕ್ಕಂಥ ವಿಚಾರಗಳೇ ಬೇರೆ ಇದೆ. ಇಲ್ಲಿ ಸಾರ್ವಜನಿಕರಿಗೆ ಜಾಸ್ತಿ ಆಗಿರ್ತಕ್ಕಂಥದ್ದು ಪೀಪಲ್ ಹೂ ಗಾಟ್ ಅರೆಸ್ಟೆಡ್, ಅವ್ರ ಸಂಭಾಷಣೆ ಓದ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥದ್ದು ಬೇರೆ ಇದೆ. ದ 2 people who have been accused and arrested,
ಅವ್ರ ಸಂಭಾಷಣೆ ಓದ್ತಾ ಇರೋದು. ಸಾರ್ವಜನಿಕರ ಜೀವನದಲ್ಲಿ ಯಾವುದೇ ಬರಲಿ ಮಾತನಾಡಬಹುದು, ಯಾವುದೇ ಸದಸ್ಯರು ಮಾತಾಡಬಹುದು. ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಸಿನ್ಸ್ ದೇ ಬಿನ್ ಅರೆಸ್ಟೆಡ್, ಯು ಹ್ಯಾವ್ ಟು ಲುಕ್ ಇಂಟು ಡಿಫರೆಂಟ್. ಬಟ್ ಅದು ಪೇಪರ್ ಅಲ್ಲೆಲ್ಲ ಬಂದ್, ಅದೇನು ಮಾಧ್ಯಮದ ಒಳಗಡೆ ಬಂದ್ಬಿಟ್ಟಿದೆ, ಪೇಪರ್ ಮಾಧ್ಯಮದಲ್ಲಿ ಬಂದಿದೆ. ಅಲ್ಲ, ಒಂದ್ ನಿಮಿಷ. ಕನ್ವರ್ಜೇಷನ್ ಅಲ್ಲ ಮಹಿಳೆ, ನೀವು ದಯವಿಟ್ಟು ಯಾರು ಮಧ್ಯದಲ್ಲಿ ಅಲ್ಲ ಈಗ ಅವ್ರು ಕೇಳಿದ್ದಾರೆ, ನಿಮಗೆ ಪಾಯಿಂಟ್ ಆಫ್ ಆರ್ಡರ್ ಹಾಕಿದ್ದಾರೆ, ಅದ್ರಲ್ಲಿ ಅವ್ರು ಪ್ರಸ್ತಾಪವನ್ನ ಮಾಡಿದ್ರೆ ಅದಕ್ಕೂ ಇದಿದೆ, ಅವ್ರು ಅದಕ್ಕೊಂದು ಕ್ಲಾರಿಫಿಕೇಶನ್ ಪಬ್ಲಿಕ್ ಡೊಮೇನ್ ಆಗಿ ಬಂದಿರೋ ತಾವ್ ಯಾವ್ದನ್ನ ಮಾತನಾಡಬಹುದು ಸಭಾಧ್ಯಕ್ಷರು, ಅದಕ್ಕೇನು ಡೆಫಿನೆಟ್ಲಿ ಇದು. ಬಟ್ ಹಿಯರ್ ಪರ್ಟಿಕ್ಯುಲರ್ಲಿ ದ ಟೂ ಪೀಪಲ್ ಕಾನ್ವರ್ಸೇಷನ್, ರವಿ ಅವರು ಏನ್ ಮಾತನಾಡ್ತಿದ್ದಾರೆ, ದೇ ಬಿನ್ ಅರೆಸ್ಟೆಡ್. ಇದು ಸದನಕ್ಕೆ ಅವ್ರು ಅಲ್ಲ, ಒಂದ್ ನಿಮಿಷ, ಅವ್ರು ಸದನಕ್ಕೆ ಮಾತನಾಡ್ತಕ್ಕಂಥದ್ದು ವೆನ್ ಟೂ ಪೀಪಲ್ ಆರ್ ಅರೆಸ್ಟೆಡ್ ಅಂಡ್ ಅಕ್ಯೂಸ್ಡ್, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಆಫ್ ಸದನ ಆಲ್ಸೋ, ಬಿಕಾಸ್ ದೇ ಆರ್ ಆಲ್ರೆಡಿ ಅಕ್ಯೂಸ್ಡ್, ಅದು ಅರೆಸ್ಟ್ ಆಗಿದ್ದಾರೆ. ನೀವು ವೇಸ್ಟ್ ಆಫ್ ಇದು ಅಂತ ಹೇಳೋದು ನಾನು ಒಪ್ಕೊಳ್ತೀನಿ, ಒಂದ್ ನಿಮಿಷ. ಆದ್ರೆ ಅದನ್ನ ನಿಷೇಧ ಮಾಡುವಂತದ್ದಲ್ಲ. ಮಾತಾಡಿದ್ದು ಅಲ್ಲಕ್ಕ, ಮಾತಾಡ್ಲಿ, ಇದಕ್ಕೆ ಪ್ರಶ್ನೆ ಕೇಳಬಾರ್ದು, ಕೇಳೋದಲ್ಲ ಬಿಡಕ್ಕ, ನೀವು ಕೇಳಬಾರ್ದಾ? ಅವ್ರದ್ದು ಹೇಗಿದೆ ಅಂತ ಹೇಳಿದ್ರೆ, ಇದು ಆಲ್ರೆಡಿ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಮತ್ತೆ ಸಮಯವನ್ನ ನೀವು ಪುನಃ ಪ್ರಸ್ತಾಪವನ್ನ ಮಾಡಿ ಸಭಾಪತಿಗಳೇ ಈಗೇನಂದ್ರೆ, ರವಿ ನೀವು ಮಾತಾಡಿ, ಬೇಡ ನನಗೆ ಜಸ್ಟ್ ಓನ್ಲಿ ಒನ್ ಪಾಯಿಂಟ್ ಆಫ್ ಆರ್ಡರ್ ಮುಗಿಸ್ಬಿಡ್ತೀನಿ. ಯು ಸ್ಪೀಕ್, ಐ ಆಮ್ ಹ್ಯಾಪಿ. ಇಲ್ಲಿ ದೇ ಹ್ಯಾವ್ ಬಿನ್ ಅರೆಸ್ಟೆಡ್. ಬೇರೆ ಪಬ್ಲಿಕ್ ಡೊಮೇನ್ ಅಲ್ಲಿ ಬಂದಿರತಕ್ಕಂಥದ್ದು ತಾವೆಷ್ಟೇ ಮಾತನಾಡಿ, ದ ಪೀಪಲ್ ನೀವು ಮಾತನಾಡ್ತಕ್ಕಂಥ ರವಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಅಂದ್ರೆ, ಅವ್ರಿಬ್ರು ನಡೀತಕ್ಕಂಥ ಕಾನ್ವರ್ಸೇಷನ್ ಮಾತನಾಡ್ತಾ ಇದ್ದಾರೆ, ಆಡಿಯೋ ಮಾತನಾಡ್ತಾರೆ, ವಿಚ್ ದೇ ಹ್ಯಾವ್ ಬಿನ್ ಅರೆಸ್ಟೆಡ್. ಅದ್ರ ಬಗ್ಗೆ ಒಂದು ಪಾಯಿಂಟ್ ಇದೆ. ಐ ಡೋಂಟ್ ಥಿಂಕ್ ಸೊ ಯು ಶುಡ್ ಅಲೌ ಹಿಮ್ ಟು ಸ್ಪೀಕ್ ಅಬೌಟ್ ದಟ್. ರೆಸ್ಟ್ ಯು ಕ್ಯಾನ್ ಮಾತನಾಡಬಹುದು. ಒಂದು ಸಭಾಪತಿಗಳೇ, ಅವರು ಈ ಸಂಭಾಷಣೆ ನಡೆದಾಗ ಅವ್ರು ಇನ್ನೂ ಅರೆಸ್ಟ್ ಆಗಿರಲಿಲ್ಲ, FIR ರಿಜಿಸ್ಟರ್ ಆಗಿರಲಿಲ್ಲ. ಒಂದು ಇದು ಪಬ್ಲಿಕ್ ಡೊಮೈನಲ್ಲಿ ಇರೋದು, ಕೆಳಮನೆಯಲ್ಲೂ ಕೂಡ ಈ ವಿವರಗಳೆಲ್ಲ ಚರ್ಚೆಯಲ್ಲಿ ಆಗಿರ್ತಕ್ಕಂಥದ್ದು. ಸಭಾಪತಿಗಳೇ, ಈ ಒಂದ್ಸರಿ ಡಿಜಿಟಲೀಕರಣ ಆದ್ಮೇಲೆ, ಆನ್ಲೈನ್ ಪದ್ಧತಿ ಅಳವಡಿಸ್ಕೊಂಡ್ಮೇಲೆ ಹಣಕಾಸು ಇಲಾಖೆ ಗಮನಕ್ಕೆ ಯಾವುದೇ ವಹಿವಾಟು ಬಂದೇ ಬರುತ್ತೆ. ಮತ್ತೆ ನಿಗಮ ಮಂಡಳಿಗಳಿಗೆ ಹಣ ಕೊಟ್ಟ ಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹಣಕಾಸು ಇಲಾಖೆ ಕುತ್ಕೊಳ್ಳೋಕ್ಕಾಗಲ್ಲ. ಈಗ ಯಾವ ಇಲಾಖೆನಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಕುತ್ಕೊಳ್ಳೋಕ್ಕಾಗತ್ತಾ? ಹಣಕಾಸು ಇಲಾಖೆಗೂ ಕೂಡ ಅವ್ರದ್ದೇ ಆದಂಥ ಜವಾಬ್ದಾರಿ ಇದೆ. ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ, ಅವರು ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಅವರು ಇಡೀ ರಾಜ್ಯದ ಹಣಕಾಸು ಇಲಾಖೆ ವಹಿವಾಟಿನ ಇಂಚಿಂಚು ಮಾಹಿತಿ ಕೂಡ ಇರುತ್ತೆ. ಇಷ್ಟು ದೊಡ್ಡ ಮೊತ್ತದ ಹಣ ಬೇನಾಮಿ ಖಾತೆಗಳಿಗೆ ವರ್ಗಾವಣೆ ಆಗುವ ಮೂಲಕ ದುರ್ಬಳಕೆ ಆದಮೇಲೂ ಕೂಡ ಗೊತ್ತಿಲ್ಲ ಅಂತಂದ್ರೂ ಕೂಡ ಹಣಕಾಸು ಇಲಾಖೆಯ ವೀಕ್ನೆಸ್ ಅಂತ ಕರೆಯೋಣ ಅಥವಾ ದುರ್ಬಲತೆ ಅಂತ ಏನು ಹೇಳಬೇಕು ಅದಕ್ಕೆ? ಹಣಕಾಸು ಇಲಾಖೆದು ಗೊತ್ತಿದೆ ಅಂತ ಹೇಳಿದ್ರೆ ಅಕ್ರಮದಲ್ಲಿ ಪಾಲ್ದಾರರಾಗಿದ್ದಾರೆ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ದೌರ್ಬಲ್ಯ, ಹಣಕಾಸು ಇಲಾಖೆ ದೌರ್ಬಲ್ಯ. ನನಗೆ ಗೊತ್ತಿಲ್ಲ ಅಂತ ಹೇಳೋದು ನಿರ್ಲಕ್ಷ್ಯತೆ, ದೌರ್ಬಲ್ಯ. ಗೊತ್ತಿದ್ರೆ ಅಕ್ಷಮ್ಯ ಅಪರಾಧ. ಯಾವುದು ಮಾಡಿದ್ದಾರೆ? ಒಂದು ಅಕ್ಷಮ್ಯ ಅಪರಾಧ ಮಾಡಿರಬೇಕು, ಇಲ್ಲ ಹಣಕಾಸು ಇಲಾಖೆ ತನ್ನ ಮೂಗಿನ ಅಡಿಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿರಲಾರ್ದು ಅಷ್ಟು ಅದ್ರ ಆರೋಗ್ಯ ಕೆಟ್ಟೋಗಿರ್ಬೇಕು. ರವಿ ಅವರೇ, ಇಲ್ಲ ಇಲ್ಲ, ನಿಮ್ಗೆ ಈಲ್ಡಾಗಲ್ಲ. ನಮ್ದು ನಿಮ್ದು ಜಾತಕ ಹೊಂದಿಕೆ ಬರಲ್ಲ, ಹಂಗಾಗಿ ಈಲ್ಡಾಗಲ್ಲ. ಈಗ ಹಣಕಾಸು ಸರ್ಕಾರದ ಹಣ ದುರುಪಯೋಗ ಆಗದಂತೆ ಎಚ್ಚರಿಸುವ ಸಲುವಾಗೇನೆ 2017 ಐ ಥಿಂಕ್ NTT ಮಾಡ್ಯೂಲನ್ನು ಅಳವಡಿಸ್ಕೊಂಡಿದ್ವಿ. ಅಂದರೆ NTT ಅಂದರೆ ನಾನ್ ಟ್ರೆಜರಿ ಟ್ರಾನ್ಸಾಕ್ಷನ್ ಮಾಡೆಲ್, ಅಂದರೆ ನಾನ್ ಟ್ರೆಜರಿ ಖಜಾನೆಯೇತರ ವಹಿವಾಟು. ನಿಗಮ ಮಂಡಳಿ ಪ್ರಾಧಿಕಾರ ಬ್ಯಾಂಕ್ ಖಾತೆಯನ್ನು ರಾಷ್ಟ್ರೀಕೃತ ಖಾತೆಯಲ್ಲೇ ಮಾಡಬೇಕು, ಅವುಗಳ ಜೊತೆಗೆ NTT ಲಿಂಕ್ ಮಾಡೋದನ್ನು ಕಡ್ಡಾಯಗೊಳಿಸಿ ಆದೇಶ ಮಾಡಲಾಗಿದೆ. ಈಗ ನಿಮಗೆ ನಿಮ್ಮ ಅಕೌಂಟಲ್ಲಿ ಡ್ರಾ ಆದರೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ನೀವೊಂದು ಚೆಕ್ ಕೊಟ್ಟು ಡ್ರಾ ಆದರೆ ನಿಮಗೆ ಮೆಸೇಜ್ ಬರುತ್ತೆ, ನೀವು 500 ರೂಪಾಯಿ ಡ್ರಾ ಮಾಡಿ, ಮೆಸೇಜ್ ಬರುತ್ತೆ. ಕೋಟಿ ಕೋಟಿ ವರ್ಗಾವಣೆ ಆದಾಗ ಇನ್ಫಾರ್ಮೇಶನ್ ಬರಲಿಲ್ವಾ ಮೇಲಕ್ಕೆ? ಮೆಸೇಜ್ ಬಂದು ಕೂಡ ಯಾಕಿದು ಯಾವ ಕಾರಣಕ್ಕೆ ಹಿಂಗೆ ವರ್ಗಾವಣೆ ಆಗ್ತಿದೆ ಅಂತ ಕೇಳಿಲ್ವಾ? ನಾವೇ ಒಂದ್ಸರಿ ನೋಡ್ತೀವಿ, ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ನಲ್ಲಿ ಡ್ರಾ ಆಗಿದ್ದು ಮೆಸೇಜ್ ಬಂತು ಅಂದರೆ ಇದೇನು ಅಂತ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ ನಾವು. ಅಂದರೆ ಇಲ್ಲಿ ಮಾನಿಟರ್ ಮಾಡಬೇಕಾದವರು ನಿಜವಾಗ್ಲೂ ಕುರುಡರಾಗಿದ್ರೋ ಅಥವಾ ಜಾಣ ಕುರುಡರಾಗಿದ್ರ? ಇದು ಈ ಅಥವಾ ನೀವೇ ಮಾಡಿದ್ದೀರಾ? ಪ್ರತಿದಿನ NTT ಮಾಡ್ಯೂಲ್ ಮೂಲಕ ಎಲ್ಲ ನಿಗಮ ಮಂಡಳಿ ಪ್ರಾಧಿಕಾರ ಹಾಗೂ ಇತರೆ ಸಂಸ್ಥೆಗಳ ಹಣಕಾಸು ವಹಿವಾಟಿನ ಮೇಲೆ ಹಣಕಾಸು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪರಿಶೀಲನೆ ನಡೆಸ್ತಾರೆ. ಸಣ್ಣ ವ್ಯತ್ಯಾಸವೂ ಕೂಡ ಹಣಕಾಸು ಇಲಾಖೆ ಗಮನಕ್ಕೆ ಬರಲೇಬೇಕು.
ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆದರೂ ಕೂಡ ಯಾಕೆ ಗಮನಕ್ಕೆ ಬರಲಿಲ್ಲ? ಇದರ ಕಸ್ಟೋಡಿಯನ್ ಯಾರು? ಹೂ ಈಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾಕೆ ಗೊತ್ತಿದ್ರೂ ಗೊತ್ತಿಲ್ದಂಗಿದ್ರು? ಅಥವಾ ಹೈದರಾಬಾದ್ ಗ್ಯಾಂಗಿನ ಜೊತೆಗೆ ಇವರು ಕೂಡ ಸಹಕರಿಸಿದಾರ? ಇದು ಈ ಒಂದು ನನ್ನ ಸಂಶಯಕ್ಕೆ, ಈ ಸದನದಲ್ಲಿ ನಾನು ಎತ್ತಿರುವಂಥ ಸಂಶಯಕ್ಕೆ ಸರ್ಕಾರ ಉತ್ತರಿಸಬೇಕಾದಂಥ ಅವಶ್ಯಕತೆ ಇದೆ. ಈ ವ್ಯವಸ್ಥೆ ಜಾರಿಗೆ ಬಂದು ವರ್ಷಗಳೇ ಆಗಿದ್ದಾವೆ. ಹಣಕಾಸು ಇಲಾಖೆ ಮತ್ತು ಅದರ ಮುಖ್ಯಸ್ಥರಿಗೆ ವಾಲ್ಮೀಕಿ ನಿಗಮದ ಚಟುವಟಿಕೆ ಕುರಿತು ಮಾಹಿತಿಯೇ ಇರಲಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ನಾನು ಇದ್ರ ಮಾಹಿತಿನೇ ಇಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ನಮಗೆ ಒಂದು ಸ್ಯಾಲ್ರಿ ಈಗ ಸ್ಯಾಲ್ರಿ ಹಾಕ್ತಾರಲ್ಲ ನಮಗೆ, ಆ ಸ್ಯಾಲ್ರಿ ಹಾಕಿದ ಅಪೆಕ್ಸ್ ಬ್ಯಾಂಕ್ ಅದ್ರ ಮೆಸೇಜ್ ಬರುತ್ತೆ ನಮಗೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ದೀರ್ಘಾವಧಿ ಬಜೆಟ್ ಮಂಡಿಸಿದ ಖ್ಯಾತಿಗೊಳಗಾಗಿರ್ತಕ್ಕಂಥವ್ರು. ಅವರಿಗೆ ಈ ಹಣಕಾಸು ಖಾತೆ ನಿರ್ವಹಿಸ್ತಾರೋ ಅವರಿಗೆ ಈ ಮಾಹಿತಿ ಇರಲಿಲ್ವ? ಹಂಗಿದ್ರೆ ಹಾಗಾದ್ರೆ ಅದು ಈ ಮಾಹಿತಿ ಎಲ್ಲ ಗೊತ್ತಿರಲಾರ್ದು ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ಅವರು. ಏನ್ ಕಾರಣ ಸರ್? ಇವ್ರೇನ್ ಮಾಡಿದ್ದಾರೆ ಅನ್ನೋದು ಈ ದೇಶಕ್ಕೆ ಗೊತ್ತಿದೆ. ಅವರ ಆಶೀರ್ವಾದ ನಾಚಿಕೆ ಮಾನ ಮಧ್ಯೆ ಮುಖ್ಯಮಂತ್ರಿಗಳು ಈಗ ಗೌರ್ಮೆಂಟ್ ಚೆಲುವಣ್ಣ ಅದೆಲ್ಲ ನಮ್ಗೆ ನಿಮ್ಗೆ ಅರ್ಥ ಆಗದೆ ಇರೋದು. ಆಯ್ತು, ಒಂದ್ ನಿಮಿಷ ಕೂತ್ಕೋ ಬ್ರದರ್ ಪ್ಲೀಸ್. ನಮ್ಗೆ ನಿಮ್ಗೆ ಅರ್ಥ ಆಗಲ್ಲ ಚೆಲುವಣ್ಣ, ಕೂತ್ಕೊಳ್ಳಿ. ಒಂದ್ ನಿಮಿಷ ಕೂತ್ಕೊಳ್ಳಿ. ಒಂದ್ ನಿಮಿಷ ಅಧ್ಯಕ್ಷರೇ, ಇವ್ರು ಏನ್ ಹೇಳಿದ್ರು ಸತ್ಯ. ಹಣಕಾಸಿನ ಇಲಾಖೆ ಅಬ್ಸರ್ವ್ ಮಾಡಬೇಕು, ಅದನ್ನ ಯಾಕೆ ಮಾನಿಟರ್ ಮಾಡಿಲ್ಲ, ಅದು ಯಾಕೆ ಗೊತ್ತಿಲ್ಲ ಅಂತ. ನಮ್ದು ತಪ್ಪಾಗೋದಾದ್ರೆ ಬ್ಯಾಂಕ್ನಲ್ಲಿ ನಡೀತಕ್ಕಂಥ ವ್ಯವಹಾರ ಕೇಂದ್ರದ ಮಂತ್ರಿಗಳಿಗೆ ಗೊತ್ತಾಗ್ಲೇಬೇಕಲ್ಲ. 1 ಗಂಟೆಗೆ ಟ್ರಾನ್ಸ್ಫರ್ ಆಗೋದು, ಬರೋದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರೇ, ನೀವು ಬರೋದಕ್ಕಿಂತ ಮೊದಲು ಉಪಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದರೆ ಮಂತ್ರಿಗಳೇ ಮಾತನಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ, ನಿಮ್ಗೇನು ಅವಕಾಶ ಕೊಡೋದಿಲ್ಲ ಅಂತ ಅವಕಾಶ ಕೊಡ್ತೀವಿ. ಇಷ್ಟು ಎಚ್ಚರ ವಹಿಸಿದ್ರೆ ಹಗರಣವೇ ನಡೀತಿರ್ಲಿಲ್ಲ. ಇಷ್ಟ ಎಚ್ಚರ ವಹಿಸಿದ್ರೆ ಹಗರಣ ನಡೀತಿರ್ಲಿಲ್ಲ. ಈಗ ಎದ್ದೆದ್ದು ಕೂತ್ಕೊತಿದ್ದೀರಲ್ಲ, ನೀವು ಅಲ್ಲ ಏನ್ ಮಾಡ್ತಿದ್ರಿ ನೀವು? ಸಭಾಪತಿಗಳೇ, ಸ್ಥಿತಿ ರವಿ ಬಿಹಾರದಲ್ಲಿ ಮೇವ ಹಗರಣ ಆಗತ್ತೆ ಹೇಳ್ತಿದ್ವಿ. ಪ್ರದೇಶದಲ್ಲಿ ಹಂಗ ಆನ್ಲೈನ್ ಅದೆಲ್ಲ ಆನ್ಲೈನ್ ಬಗ್ಗೆ ಸಭಾಪತಿಗಳೇ, ಐ ಆಮ್ ನಾಟ್ ಎಕ್ಸ್ಪರ್ಟ್. ನನಗೆ ಗೊತ್ತಿಲ್ಲ, ನನಗೆ ಸಂಬಳದ ಕ್ಯಾಕ್ ರಿಪೋರ್ಟ್ ಈಗ ಓದ್ರಿ. ನೀವು ಕ್ಯಾಕ್ ರಿಪೋರ್ಟ್ ಓದಲ್ಲ, ನೀವು ಕ್ಯಾಕ್ ರಿಪೋರ್ಟ್ ಓದ್ರಿ. ಇಲ್ಲ ಆನ್ಲೈನ್ ಓದ್ರಿ ಕ್ಯಾಕ್ ರಿಪೋರ್ಟ್. ನೀವು ಯಾವುದು ಓದಲ್ಲ. ಒಂದೇ ಅಕೌಂಟಿಗೆ 35,000 ಕೋಟಿ ಹೋಗಿದೆ. ಒಂದೇ ಅಕೌಂಟಿಗೆ 35,000 ಕೋಟಿ ಹೋಗಿದೆ. ನಾನು ಯಾರಿಗೂ ಹಿಂಡಾಗಿಲ್ಲ. ಚೆಲುವರಾಜ ಸ್ವಾಮಿ ಅವರು ನಾನು ಹಿಂಡಾಗಿಲ್ಲ. ಮಧ್ಯಪ್ರದೇಶದಲ್ಲಿ ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ ಕೋಟಿ ಹೋಗಿದೆ. ಸಭಾಪತಿಗಳೇ, ಸುಮ್ಮನೆ ಸಮಾಜದಲ್ಲಿ ಆಗಿರ್ತಕ್ಕಂಥದ್ದೇನು? ಸಭಾಪತಿಗಳೇ, 100 ಕೋಟಿ ಲೂಟಿ ಮಾಡಿದ್ರಿ ನೀವು. ಸಭಾಪತಿಗಳೇ, ನಿಮ್ಮ ಮುಖ್ಯಮಂತ್ರಿ ಸಭಾಪತಿಗಳೇ, ಸರ್ಕಾರ ಉತ್ತರ ಕೊಡಬೇಕಾದ್ರೆ ಅವರಿಗೆ ಸಮಗ್ರವಾಗಿ
ಸಮಗ್ರವಾಗಿ ಉತ್ತರ ಕೊಡಕ್ಕೆ ಅವಕಾಶ ಇದೆ, ಉತ್ತರ ಕೊಡ್ಲಿ. ಈಗ ಈಗ ಈ ರೀತಿ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಇದು ಹೆಂಗೇನ ಅಂತಂದ್ರೆ ನಾನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಕಾಯಿ ಮುಟ್ಕೊಂಡು ಅದೊಂದೇ ಆಗುತ್ತೆ. ಹಿಂಗ್ ಡಿಸ್ಟರ್ಬ್ ಮಾಡಿದ್ರೆ ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ಅಂತ ಜನ ವಿಚಾರದ ಒಳಗಡೆ ಸಿಟಿ ರವಿ ಅವರೇ ವಿಚಾರದೊಳಗೆ ಮಾತನಾಡಿ ಅವಕಾಶ ಆಗೋದಿಲ್ಲ. ಆಯ್ತು, ಸಭಾಪತಿಗಳೇ ನೋಡಿ ಕೂತ್ಕೊಳ್ಳಿ. ಈ ಅಪೋಸಿಷನ್ ಲೀಡರ್ ಅನೆಕ್ಷರ್ ಬಿ ಇದಕ್ಕೆ ಸಮಯ ನಿಗದಿ ಮಾಡಿಲ್ಲ. ಅನೆಕ್ಷರ್ ಬಿ ಅನೆಕ್ಷರ್ ಬಿ ನಲ್ಲಿ ಸರ್ ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾದ್ರೂ ಹೊಸ ವಿಚಾರ ಇದೆಯಾ? ಪತ್ರಿಕೆಗಳಲ್ಲಿ ಬಂದಿದ್ದು ನಿಮಗೆ ಕೊಡ್ತೀನಿ. ನೀವು ಎಷ್ಟೊತ್ತು ಮಾತನಾಡ್ತೀರಿ? ವೆಂಕಟೇಶ್ ಅವರೇ ಕೂತ್ಕೊಳ್ರಿ. ಎಷ್ಟು ಮಾತಾಡ್ತೀರಿ ಮಾತಾಡ್ರಂತೆ ಕೊಡ್ತೀನಿ. ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ, ಕೂತ್ಕೊಳ್ಳಿ.